ನನ್ನ ಹೆಸರು ಸಂಧ್ಯಾ. ನಾನು ಹೈದರಾಬಾದ್ನವಳು. ಇಂದು ನನ್ನ ಜೀವನದ ಒಂದು ಕಥೆಯನ್ನು ನಾನು ನಿಮ್ಗೆ ಹೇಳಲಿದ್ದೇನೆ. ಅದು ಇನ್ನೂ ನನ್ನ ಕಣ್ಣಲ್ಲಿ ನೀರು ತರಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ನಿಜವಾದ ಸೌಂದರ್ಯ ಅವರ ಮುಖದಲ್ಲಿಲ್ಲ, ಆದರೆ ಅವರ ಹೃದಯದಲ್ಲಿದೆ ಎಂದು ನಾನು ಅರಿತುಕೊಂಡೆ. ಆ ದಿನ ನಾನು ನನ್ನ ಕೋಣೆಯಲ್ಲಿ ವಧುವಿನಂತೆ ಧರಿಸಿ ಕುಳಿತಿದ್ದೆ. ನನ್ನ ಕೈಗಳಿಗೆ ಗಾಢ ಕೆಂಪು ಗೋರಂಟಿ ಹಚ್ಚಲಾಯಿತು ಮತ್ತು ಮನೆಯ ಮಹಿಳೆಯರು ನನ್ನನ್ನು ಸುತ್ತುವರೆದಿದ್ದರು. ಎಲ್ಲರೂ ನನ್ನನ್ನು ಹೊಗಳುತ್ತಿದ್ದರು. ಕೆಲವರು ನನ್ನ ಗೋರಂಟಿಯ ಬಣ್ಣ ತುಂಬಾ ಆಳವಾಗಿದೆ, ಆದ್ದರಿಂದ ನನ್ನ ಗಂಡ ನನ್ನನ್ನು ತುಂಬಾ ಪ್ರೀತಿಸುತ್ತಾನೆ ಎಂದು ಹೇಳುತ್ತಿದ್ದರು. ಇನ್ನೊಬ್ಬರು ಅದೃಷ್ಟವಂತರಿಗೆ ಮಾತ್ರ ಅಂತಹ ಸುಂದರವಾದ ವಧು ಸಿಗುತ್ತಾರೆ ಎಂದು ಹೇಳುತ್ತಿದ್ದರು. ನಾನು ಲಘುವಾಗಿ ಮುಗುಳ್ನಕ್ಕಿದ್ದೇನೆ, ಆದರೆ ನನ್ನ ಹೃದಯದಲ್ಲಿ ಯಾರಿಗೂ ಹೇಳಲಾಗದ ವಿಚಿತ್ರವಾದ ಆತಂಕವಿತ್ತು. ವಾಸ್ತವವಾಗಿ ನಾನು ನನ್ನ ಭಾವಿ ಪತಿ ಹರೀಶ್ ಅವರ ಚಿತ್ರವನ್ನು ಮಾತ್ರ ನೋಡಿದ್ದೆ, ಮತ್ತು ಆ ಚಿತ್ರವು ನನಗೆ ಲೆಕ್ಕವಿಲ್ಲದಷ್ಟು ಕನಸುಗಳನ್ನು ಕಾಣುವಂತೆ ಮಾಡಿತು. ಅವರು ತುಂಬಾ ಸ್ಮಾರ್ಟ್ ಮತ್ತು ಆಕರ್ಷಕವಾಗಿ ಕಾಣುತ್ತಿದ್ದರು. ಅವರ ನಗು ತುಂಬಾ ಸಿಹಿಯಾಗಿತ್ತು, ಮತ್ತು ಪ್ರಾಮಾಣಿಕವಾಗಿ ಹೇಳ್ಬೇಕೆಂದರೆ ನಾನು ಮೊದಲ ನೋಟದಲ್ಲೇ ಅವರನ್ನು ಪ್ರೀತಿಸುತ್ತಿದ್ದೆ. ಕಳೆದ 6 ತಿಂಗಳುಗಳಲ್ಲಿ ನಮ್ಮ ಭವಿಷ್ಯದ ಬಗ್ಗೆ ನನಗೆ ಹಲವು ಕನಸುಗಳಿದ್ದವು. ನಾನು ಕಣ್ಣು ಮುಚ್ಚಿದಾಗಲೆಲ್ಲ ಹರೀಶ್ ಮುಖ ಮಾತ್ರ ಕಾಣುತ್ತಿತ್ತು. ಆ ದಿನ ನಾನು ವಧುವಿನಂತೆ ಅವನಿಗಾಗಿ ಕಾಯುತ್ತಿದ್ದೆ. ಆದರೆ ಸಮಯ ಕಳೆದಂತೆ ಮದುವೆ ಮೆರವಣಿಗೆ ಇನ್ನೂ ಬಂದಿಲ್ಲದ ಕಾರಣ ನನ್ನ ಆತಂಕ ಹೆಚ್ಚಾಯಿತು. ಮನೆಯ ಹೊರಗೆ ಗದ್ದಲ ಹೆಚ್ಚುತ್ತಿತ್ತು. ನನ್ನ ತಂದೆ ತುಂಬಾ ಚಿಂತಿತರಾಗಿ ಕಾಣುತ್ತಿದ್ದರು, ಮತ್ತು ನನ್ನ ತಾಯಿ ವರನ ಕುಟುಂಬಕ್ಕೆ ಪದೇ ಪದೇ ಕರೆ ಮಾಡಿ ಮಾತನಾಡಲು ಪ್ರಯತ್ನಿಸುತ್ತಿದ್ದರು. ಆದರೆ ಯಾರೂ ಉತ್ತರಿಸುತ್ತಿರಲಿಲ್ಲ. ಕೊನೆಗೆ ನನ್ನ ತಂದೆ ನನ್ನ ಕಿರಿಯ ಸಹೋದರ ರೋಹಿತ್ನನ್ನು ಮದುವೆ ಮೆರವಣಿಗೆ ಏಕೆ ಬಂದಿಲ್ಲ ಎಂದು ಕಂಡುಹಿಡಿಯಲು ವರನ ಮನೆಗೆ ಕಳುಹಿಸಿದರು. ರೋಹಿತ್ ತಕ್ಷಣ ಅಲ್ಲಿಗೆ ಹೋದರು. ಆದರೆ ಸ್ವಲ್ಪ ಸಮಯದ ನಂತರ ಅವನು ಹಿಂತಿರುಗಿನಾಗ ಅವನ ಮುಖವು ಮಂಕಾಗಿತ್ತು. ಅವನು ನನಗೆ ಹೇಳಿದ ಮಾತು ಇಡೀ ಮನೆಯವರನ್ನು ಬೆಚ್ಚಿ ಬೀಳಿಸಿತು. ವರನ ಕುಟುಂಬವು ಹರೀಶ್ ಬೆಳಿಗ್ಗೆಯಿಂದ ಮನೆಯಿಂದ ಕಾಣೆಯಾಗಿದ್ದಾನೆ ಎಂದು ಹೇಳಿದರು. ಅವನು ಎಲ್ಲಿಗೆ ಹೋಗಿದ್ದಾನೆಂದು ಅವರಿಗೆ ತಿಳಿದಿರಲಿಲ್ಲ. ಅವರು ಅವನನ್ನು ಎಲ್ಲೆಡೆ ಹುಣುಕಲು ಪ್ರಯತ್ನಿಸಿದರು, ಆದರೆ ಅವನು ಎಲ್ಲಿಯೂ ಸಿಗಲಿಲ್ಲ. ನನ್ನ ಸಹೋದರ ಇಂದು ಅವನ ಮದುವೆ ಎಂದು ಹೇಳಿದನು. ಅವನು ಎಲ್ಲಿರಬಹುದು, ಆದರೆ ಅವರು ನಿಜವಾಗಿಯೂ ಏನೂ ತಿಳಿದಿಲ್ಲ ಎಂದು ಹೇಳಿದರು. ಹರೀಶ್ ಹಿಂತಿರುಗಿದ ತಕ್ಷಣ ಅವರು ಮದುವೆ ಮೆರವಣಿಗೆಯನ್ನು ತರುತ್ತಾರೆ. ಆಗ ಹರೀಶ್ನ ತಮ್ಮ ಹೇಳಿದ, ಬಹುಶಃ ಹರೀಶ್ ಮದುವೆಯಾಗಲು ಇಷ್ಟವಿಲ್ಲ, ಅದಕ್ಕಾಗಿಯೇ ಅವನು ಮನೆ ಬಿಟ್ಟು ಹೋಗಿರಬಹುದು. ಇದನ್ನು ಕೇಳಿದ ಅವನ ತಾಯಿ ಅವನನ್ನು ಗದರಿಸಿದಳು. ಆದರೆ ನನ್ನ ಸಹೋದರನಿಗೆ ಮದುವೆ ಮೆರವಣಿಗೆ ಎಂದಿಗೂ ಬರುವುದಿಲ್ಲ ಎಂದು ಅರ್ಥವಾಯಿತು. ರೋಹಿತ್ ಮನೆಗೆ ಬಂದು ನನ್ನ ತಂದೆ ಮತ್ತು ತಾಯಿಗೆ ಇದನ್ನು ಹೇಳಿದಾಗ ಅವರ ಪಾದಗಳ ಕೆಳಗೆ ನೆಲಜಾರಿತು. ತಂದೆ ಕುರ್ಚಿಯ ಮೇಲೆ ಕುಳಿತರು ಮತ್ತು ನನ್ನ ತಾಯಿ ಅಳಲು ಪ್ರಾರಂಭಿಸಿದರು. ಸ್ವಲ್ಪ ಸಮಯದೊಳಗೆ ಇಡೀ ಮನೆ ಗಲಾಟೆಯಲ್ಲಿ ಮುಳುಗಿತು. ಸಂಬಂಧಿಕರು ತಮ್ಮೊಳಗೆ ಮಾತನಾಡಲು ಪ್ರಾರಂಭಿಸಿದರು. ಕೆಲವರು ಹುಡುಗಿಯ ಕುಟುಂಬವನ್ನು ನಿಂದಿಸುತ್ತಿದ್ದರು, ಇತರರು ನನ್ನನ್ನು ಪುರುಷ ಎಂದು ಕರೆಯುತ್ತಿದ್ದರು. ನನ್ನ ತಪ್ಪು ಏನೆಂದು ನನಗೆ ಅರ್ಥವಾಗಲಿಲ್ಲ. ಇದ್ದಕ್ಕಿದ್ದಂತೆ ನನ್ನ ತಂದೆಗೆ ಎದೆಯಲ್ಲಿ ತೀಕ್ಷ್ಣವಾದ ನೋವು ಅನುಭವಿಸಿತು, ಮತ್ತು ನಾನು ಗಾಬರಿಯಿಂದ ಕೋಣೆಯಿಂದ ಹೊರಗೆ ಓಡಿಹೋದೆ. ನಾನು ಅವನನ್ನು ಹಿಡಿದು ಅಳಲು ಪ್ರಾರಂಭಿಸಿದೆ. ನನ್ನ 2 ಅಕ್ಕಂದಿರು ಸಹ ತಮ್ಮ ಗಂಡಂದಿರೊಂದಿಗೆ ಬಂದಿದ್ದರು. ಆದರೆ ನನ್ನ ತಂದೆಯನ್ನು ಸಮಾಧಾನಪಡಿಸುವ ಬದಲು ಅವರ ಗಂಡಂದಿರು ನನ್ನನ್ನು ಪೀಡಿಸಲು ಪ್ರಾರಂಭಿಸಿದರು. ಮದುವೆ ಮೆರವಣಿಗೆಯನ್ನು ಹಿಂತಿರುಗಿಸಿದ ಹುಡುಗಿಗೆ ಸಮಾಜದಲ್ಲಿ ಯಾವುದೇ ಗೌರವ ಉಳಿದಿಲ್ಲ ಎಂದು ಅವರು ಹೇಳಿದರು. ಇದೆಲ್ಲವೂ ನನ್ನ ತಪ್ಪು ಎಂದು ನನಗೆ ಅನಿಸಿತು. ನನ್ನ ಸ್ವಂತ ಜನರು ನನ್ನನ್ನು ಈ ರೀತಿ ದೂಷಿಸುತ್ತಾರೆ ಎಂದು ನಾನು ಊಹಿಸಲು ಸಾಧ್ಯವಾಗಲಿಲ್ಲ. ಆಗ ಇದ್ದಕ್ಕಿದ್ದಂತೆ ಅತಿಥಿಗಳ ನಡುವೆ ಇದ್ದ ಒಬ್ಬ ಯುವಕ ಎದ್ದು ನಿಂತು ಎಲ್ಲರೂ ಒಪ್ಪಿದರೆ ಅವನು ನನ್ನನ್ನು ಮದುವೆಯಾಗಲು ಸಿದ್ಧ ಎಂದು ಹೇಳಿದನು. ಅವನ ಮಾತುಗಳು ಇಡೀ ಸಭಾಂಗಣದಾದ್ಯಂತ ಮೌನವಾದವು. ನನ್ನ ತಂದೆ ಅವನನ್ನು ನೋಡಿದರು. ಅವನು ತುಂಬಾ ಕಪ್ಪು, ಕುಳ್ಳ ಮತ್ತು ಉತ್ತಮ ಮೈಕಟ್ಟು ಹೊಂದಿದ್ದನು. ಅವನ ನೋಟವು ತುಂಬಾ ಸಾಮಾನ್ಯವಾಗಿತ್ತು. ನಿಜ ಹೇಳಬೇಕೆಂದರೆ ಅವನು ಆಕರ್ಷಕವಾಗಿರಲಿಲ್ಲ. ಆದರೆ ಆ ಕ್ಷಣದಲ್ಲಿ ನನ್ನ ತಂದೆ ಅವನನ್ನು ಒಬ್ಬ ಪುರುಷನಿಗಿಂತ ಕಡಿಮೆ ಪರಿಗಣಿಸಲಿಲ್ಲ. ಅವನು ಯಾರು, ಎಲ್ಲಿಂದ ಬಂದನು ಅಥವಾ ಏನು ಮಾಡಿದನು ಎಂದು ಕೇಳಲಿಲ್ಲ. ಅವನು ಸುಮ್ಮನೆ ಹೇಳಿದನು, ಮಗನೇ, ನೀನು ಇಂದು ನಮ್ಮ ಗೌರವವನ್ನು ಉಳಿಸಿದೆ. ಈ ಉಪಕಾರವನ್ನು ನಾವು ಎಂದಿಗೂ ಮರೆಯುವುದಿಲ್ಲ. ಆ ಕ್ಷಣದಲ್ಲಿ ನಾನು ಏನನ್ನೂ ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ಹೃದಯವು ಹರೀಶ್ನ ಕನಸುಗಳಿಂದ ತುಂಬಿತ್ತು, ಆದರೆ ಅಪ್ಪನಿಗೆ ಅವನ ಗೌರವವನ್ನು ಉಳಿಸುವ ಬಗ್ಗೆ ಮಾತ್ರ ಕಾಳಜಿಯಿತ್ತು. ಶೀಘ್ರದಲ್ಲಿ ನನ್ನ ಮದುವೆ ನಿಶ್ಚಯವಾಯಿತು, ಮತ್ತು ನಾನು ಆ ಹುಡುಗನೊಂದಿಗೆ ಮದುವೆಯಾದೆ. ಅವನ ಹೆಸರು ಸುನೀಲ್ ಎಂದು ನನಗೆ ನಂತರ ತಿಳಿಯಿತು. ಮದುವೆಯ ನಂತರ ನಾನು ಹೋದಾಗ ನನ್ನ ಮುಂದೆ ಹಳದಿ ಟ್ಯಾಕ್ಸಿ ನಿಂತಿತ್ತು. ಅದೇ ಹುಡುಗ ಬಾಗಿಲು ತೆರೆದು ನಂತರ ಡ್ರೈವರ್ ಸೀಟಿನಲ್ಲಿ ಕುಳಿತಾಗ ನನ್ನ ಹೃದಯ ಬಡಿಯಲು ಪ್ರಾರಂಭಿಸಿತು. ಅವನು ಟ್ಯಾಕ್ಸಿ ಡ್ರೈವರ್ ಎಂದು ನನಗೆ ಅರ್ಥವಾಯಿತು, ಮತ್ತು ನಾನು ಅವನೊಂದಿಗೆ ಅವನ ಪುಟ್ಟ ಪ್ರಪಂಚಕ್ಕೆ ಹೋಗುತ್ತಿದ್ದೆ. ನನ್ನ ಇಡೀ ಜೀವನ ಒಂದೇ ದಿನದಲ್ಲಿ ಬದಲಾದಂತೆ ಭಾಸವಾಯಿತು.
ನಾನು ಹೊರಟು ಆ ಟ್ಯಾಕ್ಸಿ ಹತ್ತಿದಾಗ ನನ್ನ ಎಲ್ಲಾ ಕನಸುಗಳನ್ನು ಯಾರೋ ಕ್ಷಣಾರ್ಧದಲ್ಲಿ ಛಿದ್ರಗೊಳಿಸಿದಂತೆ ನನ್ನ ಹೃದಯವು ಭಾಸವಾಯಿತು. ನಾನು ಮೌನವಾಗಿ ಕಿಟಕಿಯಿಂದ ಹೊರಗೆ ನೋಡುತ್ತಾ ಕುಳಿತೆ. ನನ್ನ ಕೈಗಳ ಮೇಲಿನ ಗೋರಂಟಿ ಇನ್ನೂ ಕತ್ತಲೆಯಾಗಿತ್ತು. ಆದರೆ ನನ್ನ ಹೃದಯದಲ್ಲಿ ಸಂತೋಷವಿರಲಿಲ್ಲ. ಆ ಹುಡುಗ ನನ್ನ ಪತಿ. ಸುನಿಲ್ ಮೌನವಾಗಿ ಟ್ಯಾಕ್ಸಿ ಓಡಿಸಿದರು. ಅವನು ನನ್ನೊಂದಿಗೆ ಸಂಪೂರ್ಣ ಮಾತನಾಡಲಿಲ್ಲ. ಬಹುಶಃ ನನ್ನ ಹೃದಯದಲ್ಲಿ ಏನು ನಡೆಯುತ್ತಿದೆ ಎಂದು ಅವನಿಗೆ ಅರ್ಥವಾಗಿರಬಹುದು. ಸ್ವಲ್ಪ ಸಮಯದ ನಂತರ ಟ್ಯಾಕ್ಸಿ ಒಂದು ಕಿರಿದಾದ ಓಣಿಯಲ್ಲಿ ನಿಂತಿತ್ತು. ಅದು ನನಗೆ ನಿಖರವಾಗಿ ಸೂಕ್ತ ಸ್ಥಳವಾಗಿರಲಿಲ್ಲ. ಸುತ್ತಲೂ ಸಣ್ಣ ಮನೆಗಳಿದ್ದವು ಮತ್ತು ಲೇನ್ಸ್ಗಳು ತುಂಬಾ ಕಿರಿದಾಗಿದ್ದವು. ಸುನಿಲ್ ಕೆಳಗಿಳಿದು ನನ್ನ ಪಕ್ಕದ ಬಾಗಿಲು ತೆರೆದನು. ನಾನು ನಿಧಾನವಾಗಿ ಕೆಳಗೆ ಹತ್ತಿ ಸುತ್ತಲೂ ನೋಡಿದೆ. ಅವನು ಒಂದು ಸಣ್ಣ ಮನೆಯ ಬಾಗಿಲು ತೆರೆದು ಒಳಗೆ ಹೋಗಲು ಸನ್ನೆ ಮಾಡಿದನು. ಅದು ತುಂಬಾ ಚಿಕ್ಕದಾಗಿತ್ತು. ಅದಕ್ಕೆ ಸಿಮೆಂಟ್ ನೆಲವಿರುವ ಸಣ್ಣ ಅಂಗಳವಿತ್ತು. ಒಂದು ಮೂಲೆಯಲ್ಲಿ ಒಂದು ಸಣ್ಣ ಅಡುಗೆ ಮನೆ ಇತ್ತು ಮತ್ತು ಮುಂದೆ ಒಂದೇ ಒಂದು ಕೋಣೆಯಿತ್ತು. ಆ ಕೋಣೆಯಲ್ಲಿ ಒಂದು ಹಳೆಯ ಹಾಸಿಗೆ ಇತ್ತು. ಅದನ್ನು ಸ್ವಚ್ಛವಾದ ಹಾಳೆಯಿಂದ ಮುಚ್ಚಲಾಗಿತ್ತು. ಹತ್ತಿರದಲ್ಲಿ ಒಂದು ಸಣ್ಣ ವಾರ್ಡ್ರೋಬ್ ಇತ್ತು ಮತ್ತು ಗೋಡೆಯ ಮೇಲೆ ಒಂದು ಕನ್ನಡಿ ನೇತು ಹಾಕಲಾಗಿತ್ತು. ಅಷ್ಟೇ. ಆ ಕೋಣೆಯನ್ನು ನೋಡುತ್ತಲೇ ನಾನು ಛಿದ್ರಗೊಂಡೆ. ನನ್ನ ಮನೆ ಎಷ್ಟು ದೊಡ್ಡದಾಗಿದೆ ಮತ್ತು ಅದರಲ್ಲಿ ಎಷ್ಟು ಸೌಲಭ್ಯಗಳಿವೆ ಎಂದು ನನಗೆ ನೆನಪಾಯಿತು. ಇಲ್ಲಿ ಎಲ್ಲವೂ ತುಂಬಾ ಸರಳವಾಗಿತ್ತು. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಿತು. ಸುನಿಲ್ ನನ್ನನ್ನು ಹಾಸಿಗೆಯ ಮೇಲೆ ಕೂರಿಸಿ, ಕುಳಿತುಕೊಳ್ಳಿ, ನಾನು ನಿನಗೆ ನೀರು ತರುತ್ತೇನೆ ಎಂದು ಹೇಳಿದನು. ಕೆಲವು ಕ್ಷಣಗಳ ನಂತರ ಅವನು ಉಕ್ಕಿನ ಲೋಟದಲ್ಲಿ ನೀರು ತಂದನು. ನಾನು ಗಾಜನ್ನು ನೋಡಿದ ತಕ್ಷಣ ನನ್ನ ಹಳೆಯ ಅಭ್ಯಾಸಗಳನ್ನು ನೆನಪಿಸಿಕೊಂಡೆ. ನಾನು 3 ಸಹೋದರಿಯರಲ್ಲಿ ಅತ್ಯಂತ ಸೂಕ್ಷ್ಮನಾಗಿದ್ದೆ. ನಾನು ಎಂದಿಗೂ ಯಾವುದೇ ಮನೆ ಕೆಲಸ ಮಾಡಿಲ್ಲ. ಯಾರಾದರೂ ನನಗೆ ಉಕ್ಕಿನ ಲೋಟದಲ್ಲಿ ನೀರು ಕೊಟ್ಟರೆ ನಾನು ಕೋಪದಿಂದ ಅದನ್ನು ಹಿಂತಿರುಗಿಸಿ ಯಾವಾಗಲೂ 1 ಲೋಟದಲ್ಲಿ ನೀರು ತರುವಂತೆ ಒತ್ತಾಯಿಸುತ್ತಿದ್ದೆ. ಆದರೆ ಆ ದಿನ ನನ್ನ ಜೀವನ ಬದಲಾಗಿದೆ ಎಂದು ನನಗೆ ಅರಿವಾದ ಕಾರಣ ನಾನು ಒಂದು ಮಾತನ್ನು ಹೇಳದೆ ನೀರನ್ನು ಕುಡಿದೆ. ಸುನಿಲ್ ನನ್ನ ಮುಂದೆ ಕುಳಿತು ಮೆಲ್ಲನೆ ಹೇಳಿದ, ನಿಮಗೆ ನಡೆದದ್ದು ಭಯಾನಕ ಎಂದು ನನಗೆ ತಿಳಿದಿದೆ. ನಾನು ಮೌನವಾಗಿದ್ದೆ. ಆದರೆ ನನ್ನ ಹೃದಯವು ನಾನು ನಿಜವಾಗಿಯೂ ಭಯಾನಕ ವಿಧಿಯನ್ನು ಅನುಭವಿಸಬೇಕಾಗಿತ್ತು. ಹರೀಶ್ ಓಡಿ ಹೋಗಿದ್ದರೆ ನನ್ನ ತಂದೆ ನನ್ನನ್ನು ಇಷ್ಟು ಬೇಗ ಬೇರೆಯವರಿಗೆ ಮದುವೆ ಮಾಡಬಾರದಿತ್ತು ಎಂಬ ಆಲೋಚನೆಯಿಂದ ತುಂಬಿತ್ತು. ನಾನು ಕೆಲವು ದಿನಗಳ ಕಾಲ ಇಲ್ಲಿಯೇ ಇದ್ದು ನಂತರ ಹೇಗಾದರೂ ವಿಚ್ಛೇದನ ಪಡೆದು ಮನೆಗೆ ಹಿಂತಿರುಗಬೇಕಿತ್ತಲ್ಲವೇ? ನಾನು ಮನಸ್ಸಿನಲ್ಲಿಯೇ ನಿರ್ಧರಿಸಿದೆ. ಈ ವ್ಯಕ್ತಿಯೊಂದಿಗೆ ನನ್ನ ಇಡೀ ಜೀವನವನ್ನು ಕಳೆಯಲು ಸಾಧ್ಯವಿಲ್ಲ. ಮದುವೆಯ ಸಮಯದಲ್ಲಿ ನಾನು ಸಂಪೂರ್ಣವಾಗಿ ಪ್ರಜ್ಞಾಹೀನನಾಗಿದ್ದರಿಂದ ಅವನ ಹೆಸರು ನನಗೆ ಸರಿಯಾಗಿ ತಿಳಿದಿರಲಿಲ್ಲ. ನಂತರ ಅವನ ಹೆಸರು ಸುನಿಲ್ ಎಂದು ನನಗೆ ತಿಳಿಯಿತು. ಸ್ವಲ್ಪ ಸಮಯದ ನಂತರ ಸುನಿಲ್ ತನ್ನ ಜೇಬಿನಿಂದ ಸ್ವಲ್ಪ ಹಣವನ್ನು ತೆಗೆದುಕೊಂಡು ನನ್ನ ಕೈಯಲ್ಲಿ ಇಳಿಸಿ, ಇದು ನಿಮ್ಮ ಮೂಹ್ ದಿಖಾಯಿ ಎಂದು ಹೇಳಿದನು. ಅದು ಬಹುಶಃ 2,000 ರೂಪಾಯಿಗಳಾಗಿರಬಹುದು. ಆ ಟಿಪ್ಪಣಿಗಳನ್ನು ನೋಡಿದ ತಕ್ಷಣ ನಾನು ಅಳಲು ಪ್ರಾರಂಭಿಸಿದೆ. ಅವನ ತಾಯಿ ತನ್ನ ಮಗ ತನ್ನ ವಧುವಿಗೆ ಮೂಹ್ ದಿಖಾಯಿ ಸೆಟ್ ನೀಡುತ್ತಾನೆ ಎಂದು ಯೋಚಿಸುತ್ತಿದ್ದದನ್ನು ನೆನಪಿಸಿಕೊಂಡೆ. ನಾನು ಹಣವನ್ನು ಪಕ್ಕಕ್ಕಿಳಿಸಿ ಮೆಲ್ಲನೆ ಹೇಳಿದೆ, ನೋಡು, ನಾನು ಈಗ ಯಾವುದೇ ಸಂಬಂಧಕ್ಕೆ ಸಿದ್ಧನಿಲ್ಲ. ಸುನಿಲ್ ನನ್ನತ್ತ ನೋಡಿ ಶಾಂತ ಧ್ವನಿಯಲ್ಲಿ ಹೇಳಿದನು, ನೀನು ಈಗ ಮಾನಸಿಕವಾಗಿ ತೊಂದರೆಗಾಡಾಗಿದ್ದೇನೆ ಎಂದು ನನಗೆ ತಿಳಿದಿದೆ. ನಾನು ನಿನ್ನನ್ನು ಯಾವುದಕ್ಕೂ ಒತ್ತಾಯಿಸುವುದಿಲ್ಲ. ಅದರೊಂದಿಗೆ ಅವನು ತನ್ನ ದಿಂಬು ಮತ್ತು ಹೊದಿಕೆಯನ್ನು ತೆಗೆದುಕೊಂಡು ಕೋಣೆಯಿಂದ ಹೊರಗೆ ಅಂಗಳದಲ್ಲಿ ಒಂದು ಹಾಸಿಗೆಯ ಮೇಲೆ ಮಲಗಿದನು. ಆ ರಾತ್ರಿ ತಂಪಾದ ಡಿಸೆಂಬರ್ ತಂಗಾಳಿ ಬೀಸುತ್ತಿತ್ತು. ಆದರೆ ಅವನು ನನಗಾಗಿ ಕೋಣೆಯನ್ನು ಬಿಟ್ಟುಕೊಟ್ಟನು. ನಾನು ನನ್ನ ವಧುವಿನ ಹೊರಡುಪಿನಲ್ಲಿ ಹಾಸಿಗೆಯ ಮೇಲೆ ಮಲಗಿದೆ. ಆದರೆ ನನಗೆ ನಿದ್ರೆ ಬರಲಿಲ್ಲ. ಅಳುತ್ತಾ ನಾನು ನನ್ನ ಆಭರಣಗಳನ್ನು ತೆಗೆದು ವಾರ್ಡ್ರೋಬ್ ತೆರೆದೆ. ಆದರೆ ಒಳಗೆ ಸುನಿಲ್ನ ಬಟ್ಟೆಗಳು ಕಂಡುಬಂದವು. ನಾನು ಅದನ್ನು ಧರಿಸುವಂತೆ ಒತ್ತಾಯಿಸಲಾಯಿತು. ಬೆಳಿಗ್ಗೆ ಜಾನ್ನ ಧ್ವನಿಗೆ ನಾನು ಎಚ್ಚರವಾಯಿತು. ಸುನಿಲ್ ಬರುವ ಬದಲು ಸಿದ್ಧವಾಗುತ್ತಿರುವುದನ್ನು ನಾನು ನೋಡಿದೆ. ಅವನು ನನ್ನತ್ತ ನೋಡಿ ನಂತರ ಸದ್ದಿಲ್ಲದೆ ಮನೆಯಿಂದ ಹೊರಗೆ ಹೋದನು. ಬಹುಶಃ ಅವನು ಕೆಲಸಕ್ಕೆ ಹೋಗುತ್ತಿರಬಹುದು. ನಾನು ಎದ್ದು ಮನೆಯ ಸಣ್ಣ ಅಂಗಳ ಬಳಿ ಕುಳಿತೆ. ನನ್ನ ಹಳೆಯ ಜೀವನವನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದೆ ಮತ್ತು ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತು. ನಾನು ದೇವರನ್ನು ಯಾವ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕೆಂದು ಪದೇ ಪದೇ ಕೇಳಿದೆ. ಸಂಜೆ ಸುನಿಲ್ ಹಿಂತಿರುಗಿದಾಗ ಇಲ್ಲಿನ ಆಹಾರದ ಬಗ್ಗೆ ನನಗೆ ಹೆಚ್ಚು ತಿಳಿಯದಿಲ್ಲದ ಕಾರಣ ನಾನು ಬೇಳೆ ಬೇಯಿಸಲು ಮಾತ್ರ ಸಾಧ್ಯವಾಯಿತು. ಅವನು ಸದ್ದಿಲ್ಲದೆ ಊಟ ಮಾಡಿ ನಂತರ ನನ್ನ ಕೈಗೆ ಒಂದು ಪ್ಯಾಕೆಟ್ ಕೊಟ್ಟು, ಇದರಲ್ಲಿ ಕೆಲವು ಬಟ್ಟೆಗಳಿವೆ, ನನಗೆ ಹೆಚ್ಚು ಅರ್ಥವಾಗಲಿಲ್ಲ, ಆದ್ದರಿಂದ ನನಗೆ ಇಷ್ಟವಾದದ್ದನ್ನು ತಂದಿದ್ದೇನೆ. ನೀನು ನಿನ್ನೆ ರಾತ್ರಿಯಿಂದ ನನ್ನ ಬಟ್ಟೆಗಳನ್ನು ಧರಿಸುತ್ತಿದ್ದೀಯಾ, ಆದ್ದರಿಂದ ನಾನು ನಿನಗೆ ಏನಾದರೂ ತರುತ್ತೇನೆ ಎಂದು ಭಾವಿಸಿದೆ ಎಂದು ಹೇಳಿದನು. ನಾನು ಪ್ಯಾಕೆಟ್ ತೆರೆದಾಗ ಕೆಂಪು ಸೂಟ್, ಕೆಲವು ಬಳೆಗಳು ಮತ್ತು ಸ್ವಲ್ಪ ಮೇಕಪ್ ಸಿಕ್ಕಿತು. ಅವನು ನನಗೆ ಇದನ್ನೆಲ್ಲ ತರುತ್ತಾನೆ ಎಂದು ನಾನು ನಿರೀಕ್ಷಿಸಿರಲಿಲ್ಲವಾದ್ದರಿಂದ ನನಗೆ ಆಶ್ಚರ್ಯವಾಯಿತು. ನಾನು ಅವನನ್ನು ನೋಡಿದೆ ಮತ್ತು ಅವನು ಸ್ವಲ್ಪ ನಗುತ್ತಿದ್ದನು. ನಾನು ತಕ್ಷಣ ಹೇಳಿದೆ, ನೋಡು, ನಾನು ನಿನ್ನೊಂದಿಗೆ ಸಂಬಂಧ ಹೊಂದಲು ಸಾಧ್ಯವಿಲ್ಲ, ನನಗೆ ನಿನ್ನ ಇಷ್ಟವಿಲ್ಲ ಮತ್ತು ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ. ಅವನು ಸ್ವಲ್ಪ ಹೊತ್ತು ಮೌನವಾಗಿದ್ದನು. ನಂತರ ಹೇಳಿದನು,
ಇದೆಲ್ಲವೂ ಇದ್ದಕ್ಕಿದ್ದಂತೆ ಆಯಿತು ಎಂದು ನನಗೆ ತಿಳಿದಿದೆ. ಆದರೆ ಈಗ ಮಾಡಲಾಗುತ್ತಿರುವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಮದುವೆಯ ನಂತರವೂ ಪ್ರೀತಿ ಸಂಭವಿಸಬಹುದು. ಅದರೊಂದಿಗೆ ಅವನು ಹೊರಟು ಹೋದನು. ಅವನು ಹೋದ ನಂತರ ನಾನು ಅವನ ಕಡೆಗೆ ಮೃದುವಾಗಿರಲಿಲ್ಲ. ಮರುದಿನ ಅವನು ಕೆಲಸಕ್ಕೆ ಹೋದಾಗ ನಾನು ಅಂಗಳದಲ್ಲಿ ಚಹಾ ಕುಡಿಯುತ್ತಾ ಕುಳಿತಿದ್ದೆ. ಎದುರಿನ ಮನೆಯ ಛಾವಣಿಯ ಮೇಲೆ ನಿಂತಿದ್ದ ಹುಡುಗನನ್ನು ನಾನು ಗಮನಿಸಿದೆ. ಅವನು ನನ್ನನ್ನು ನೋಡಿ ನಗುತ್ತಾ ಸನ್ನೆಗಳಿಂದ ನನ್ನನ್ನು ಹೊಗಳುತ್ತಿದ್ದನು. ಅವನು ತುಂಬಾ ಸುಂದರನಾಗಿದ್ದನು. ಮೊದಲು ನಾನು ದೂರ ನೋಡಿದೆ, ಆದರೆ ನಂತರ ಅವನು ನನ್ನ ಫೋನ್ ಸಂಖ್ಯೆಯನ್ನು ಸನ್ನೆ ಮಾಡಿದನು. ಏಕೆ ಎಂದು ನನಗೆ ತಿಳಿಯದಿಲ್ಲ, ಆದರೆ ನಾನು ನನ್ನ ಫೋನ್ ಸಂಖ್ಯೆಯನ್ನು ಸನ್ನೆ ಮಾಡಿದೆ. ಆಗಲೇ ಮನೆಯ ಬಾಗಿಲು ತೆರೆಯಿತು ಮತ್ತು ಸುನಿಲ್ ಒಳಗೆ ಬಂದನು. ಆ ಹುಡುಗ ತಕ್ಷಣ ಛಾವಣಿಯಿಂದ ಇಳಿದನು. ಸುನಿಲ್ ಕೂಡ ಛಾವಣಿಯ ತಡೆಗೆ ನೋಡಿ, ಇಲ್ಲಿ ಕುಳಿತುಕೊಳ್ಳಬೇಡಿ, ನೆರೆಹೊರೆಯ ಹುಡುಗಿಯರನ್ನು ಕಿರುಕುಳ ನೀಡುವ ಕೆಲವು ಅಲೆಮಾರಿ ಹುಡುಗರು ಮುಂದೆ ವಾಸಿಸುತ್ತಿದ್ದಾರೆ ಎಂದು ಹೇಳಿದನು. ಕನಿಷ್ಠ ಪಕ್ಷ ಅವನೊಂದಿಗೆ ಮಾತನಾಡುವುದರಿಂದ ಸಮಯ ಕಳೆದು ಹೋಗುತ್ತದೆ, ಏಕೆ ಎಂದು ನನಗೆ ಸುನಿಲ್ ಬಗ್ಗೆ ಆಸಕ್ತಿ ಇರಲಿಲ್ಲ ಎಂದು ನಾನು ನನ್ನೊಳಗೆ ಯೋಚಿಸಿದೆ. ಅದರ ನಂತರ ಸುನಿಲ್ ಕೆಲಸಕ್ಕೆ ಹೋದಾಗಲೆಲ್ಲ ನಾನು ಅವನೊಂದಿಗೆ ಸನ್ನೆಗಳಿಂದ ಮಾತನಾಡಲು ಪ್ರಾರಂಭಿಸುತ್ತಿದ್ದೆ. ಕೆಲವು ದಿನಗಳ ನಂತರ ಅವನು ನನಗೆ ಕರೆ ಮಾಡಲು ಪ್ರಾರಂಭಿಸಿದನು. ಅವನು ತನ್ನನ್ನು ಉಮೇಶ್ ಎಂದು ಪರಿಚಯಿಸಿಕೊಂಡು ನನ್ನನ್ನು ನೋಡಿದಾಗಿನಿಂದ ಅವನು ನನ್ನ ಸೌಂದರ್ಯಕ್ಕೆ ಆಕರ್ಷಿತನಾಗಿದ್ದಾನೆ ಎಂದು ಹೇಳಿದನು. ಅವನು ಆಗಾಗ ನನ್ನನ್ನು ಹೊಗಳುತ್ತಿದ್ದಂತೆ ನಾನು ಅವನ ಮಾತುಗಳನ್ನು ಕೇಳಲು ಇಷ್ಟಪಡುತ್ತಿದ್ದೆ ಮತ್ತು ಆ ಮಾತುಗಳು ನನ್ನ ಒಂಟಿತನಕ್ಕೆ ಸಂತೋಷವನ್ನು ತಂದವು. ಬಹುಶಃ ನನ್ನ ಜೀವನದಲ್ಲಿ ಮತ್ತೆ ಏನಾದರೂ ಒಳ್ಳೆಯದು ಸಂಭವಿಸಬಹುದು ಎಂದು ನನಗೆ ಅನಿಸಲು ಪ್ರಾರಂಭಿಸಿತು. ನನಗೆ ಫೋನ್ ಕರೆಗಳು ಬರಲು ಪ್ರಾರಂಭಿಸಿದವು. ಅವನು ಯಾವಾಗಲೂ ನನ್ನನ್ನು ಹೇರಳವಾಗಿ ಹೊಗಳುತ್ತಿದ್ದನು ಮತ್ತು ನನ್ನಷ್ಟು ಸುಂದರ ಮಹಿಳೆಯನ್ನು ಅವನು ಎಂದಿಗೂ ನೋಡಿಲ್ಲ ಎಂದು ಹೇಳುತ್ತಿದ್ದನು. ಅವನನ್ನು ಕೇಳುವುದು ನನಗೆ ತುಂಬಾ ಇಷ್ಟವಾಯಿತು, ಏಕೆ ಎಂದು ನಾನು ನನ್ನ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾಗಿದ್ದೇನೆ ಎಂಬ ಆಳವಾದ ಭಾವನೆ ನನಗಿತ್ತು. ಸುನಿಲ್ ಹೆಚ್ಚಿನ ಸಮಯ ಕೆಲಸದಲ್ಲಿರುತ್ತಾನೆ ಮತ್ತು ಅವನು ಮನೆಗೆ ಬಂದಾಗಲೂ ಅವನು ಹೆಚ್ಚು ಮಾತನಾಡುತ್ತಿರಲಿಲ್ಲ. ಅವನು ಸದ್ದಿಲ್ಲದೆ ಊಟ ಮಾಡಿ ಅಂಗಳದಲ್ಲಿ ನೆಲದ ಮೇಲೆ ಮಲಗುತ್ತಿದ್ದನು. ಒಂದು ದಿನ ಮೇಜರ್ ನನ್ನನ್ನು ಹತ್ತಿರದಿಂದ ಭೇಟಿಯಾಗಬೇಕೆಂದು ಹೇಳಿದನು. ನಾನು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ನಿರಾಕರಿಸಿದೆ. ಅವನು ನಕ್ಕನು ಮತ್ತು ನೀನು ನನ್ನನ್ನು ಪ್ರೀತಿಸುತ್ತಿದ್ದರೆ ಏಕೆ ಭಯಪಡಬೇಕು? ನಾನು ಅವನನ್ನು ಪ್ರೀತಿಸಲಿಲ್ಲ, ನಾನು ಮಾತನಾಡಿದೆ ಎಂದು ನೇರವಾಗಿ ಹೇಳಿದೆ. ಇದನ್ನು ಕೇಳಿ ನಾನು ನೀನೇ ನೋಡುತ್ತೀಯಾ, ಒಂದು ದಿನ ನೀನೇ ನನ್ನ ಬಳಿಗೆ ಬರುತ್ತೀಯಾ ಎಂದು ಹೇಳಿದೆ. ಅವನು ಹೇಳಿದ ಮಾತು ನನಗೆ ತುಂಬಾ ಬೇಸರವಾಯಿತು ಮತ್ತು ನಾನು ಫೋನ್ ಕಟ್ ಮಾಡಿದೆ. ಮರುದಿನ ಸುನಿಲ್ ನನಗೆ ಸಿದ್ಧನಾಗಲು ಹೇಳಿದನು. ನಾವು ಇಂದು ಊಟಕ್ಕೆ ಹೊರಗೆ ಹೋಗುತ್ತಿದ್ದೇವೆ. ನನಗೆ ಆಶ್ಚರ್ಯವಾಯಿತು, ಏಕೆ ಎಂದು ಅವನು ಹಿಂದೆಂದೂ ಹಾಗೆ ಏನನ್ನೂ ಹೇಳಿರಲಿಲ್ಲ. ಆದರೂ ನಾನು ಮನೆಯಿಂದ ಹೊರಗೆ ಹೋಗಿರಲಿಲ್ಲವಾದ್ದರಿಂದ ನಾನು ಒಪ್ಪಿಕೊಂಡೆ. ನಾವು ಒಂದು ಒಳ್ಳೆಯ ರೆಸ್ಟೋರೆಂಟ್ಗೆ ಹೋದೆವು. ಸುನಿಲ್ ನಾನು ಆರಾಮವಾಗಿ ಕುಳಿತುಕೊಳ್ಳಲು ಒಂದು ಮೂಲೆಯ ಟೇಬಲ್ ತೆಗೆದುಕೊಂಡನು. ಅವನು ನನ್ನನ್ನು ನೋಡಿ ಮುಗುಳ್ನಕ್ಕು ನನಗೆ ಒಂದು ಸಣ್ಣ ಚಿನ್ನದ ಉಂಗುರವನ್ನು ಕೊಟ್ಟು, ಇದು ನನ್ನಿಂದ ಬಂದ ಸಣ್ಣ ಉಡುಗೊರೆ ಎಂದು ಪರಿಗಣಿಸಿ ಎಂದು ಹೇಳಿದನು. ಉಂಗುರವು ತುಂಬಾ ದುಬಾರಿಯಾಗಿರಲಿಲ್ಲ, ಆದರೆ ಅವನ ಮುಖದಲ್ಲಿ ಪ್ರಾಮಾಣಿಕತೆಯನ್ನು ನಾನು ಅನುಭವಿಸಿದೆ. ಮೊದಲ ಬಾರಿಗೆ ನಾನು ಅವನಿಗೆ ಒಂದು ಸಣ್ಣ ನಗುವನ್ನು ನೀಡಿದೆ. ನಾವಿಬ್ಬರೂ ತಿನ್ನುತ್ತಿದ್ದಾಗ ಇದ್ದಕ್ಕಿದ್ದಂತೆ ಸ್ವಲ್ಪ ಐಸ್ ಕ್ರೀಂ ನನ್ನ ಬಟ್ಟೆಗಳ ಮೇಲೆ ಚೆಲ್ಲಿದೆ. ನಾನು ವಾಶ್ರೂಮನ್ನು ಸ್ವಚ್ಛಗೊಳಿಸಲು ಹೋದೆ. ನಾನು ಹೊರಗೆ ಬಂದಾಗ ಅಲ್ಲಿ ಒಬ್ಬ ವಿಚಿತ್ರ ಹುಡುಗ ನಿಂತು ನನ್ನ ಕಡೆಗೆ ಮುನ್ನುಗ್ಗುತ್ತಿದ್ದ. ನಾನು ಭಯಭೀತನಾಗಿ ಅವನನ್ನು ಗದರಿಸಲಾರಂಭಿಸಿದೆ, ಆದರೆ ಅವನು ಕೇಳಲಿಲ್ಲ. ಇದ್ದಕ್ಕಿದ್ದಂತೆ ಬಾಗಿಲು ತೆರೆಯಿತು ಮತ್ತು ಸುನಿಲ್ ಅಲ್ಲಿ ನಿಂತಿದ್ದ. ಇದನ್ನೆಲ್ಲ ನೋಡಿದಾಗ ಅವನ ಮುಖ ಕೋಪದಿಂದ ಕೆಂಪಾಯಿತು. ಅವನು ಹುಡುಗಿಯನ್ನು ಹಿಡಿದು ಅವಳನ್ನು ತುಂಬಾ ಗದರಿಸಿದನ. ಅವಳು ಭಯಭೀತಳಾಗಿ ಓಡಿ ಹೋಗಲು ಪ್ರಯತ್ನಿಸಿದಳು, ಆದರೆ ಸುನಿಲ್ ಅವಳನ್ನು ಹೋಗಲು ಬಿಡಲಿಲ್ಲ. ರೆಸ್ಟೋರೆಂಟ್ ಸಿಬ್ಬಂದಿ ಕೂಡ ಧಾವಿಸಿದರು ಮತ್ತು ಅಂತಿಮವಾಗಿ ಹುಡುಗಿಯನ್ನು ಹೊರಗೆ ಕರೆದೊಯ್ಯಲಾಯಿತು. ಆ ಕ್ಷಣದಲ್ಲಿ ಸುನಿಲ್ ನನ್ನ ಘನತೆಯ ಬಗ್ಗೆ ನಿಜವಾಗಿಯೂ ಎಷ್ಟು ಕಾಳಜಿ ವಹಿಸುತ್ತಾನೆ ಎಂದು ನನಗೆ ಮೊದಲ ಬಾರಿಗೆ ಅರಿವಾಯಿತು. ಅವನ ಕೈಗೆ ಸಣ್ಣ ಗಾಯವೂ ಆಯಿತು. ನಾನು ಗಾಬರಿಗೊಂಡು ಅವನನ್ನು ಕೇಳಿದೆ, ನೀನು ಯಾಕೆ ಜಗಳವಾಡಬೇಕಾಯಿತು? ಅವನು ಶಾಂತವಾಗಿ ಉತ್ತರಿಸಿದನು, ನೀನು ನನ್ನ ಹೆಂಡತಿ ಮತ್ತು ನಿನ್ನ ಘನತೆ ನನ್ನ ಜವಾಬ್ದಾರಿ. ಯಾವುದೇ ಪುರುಷನು ತನ್ನ ಹೆಂಡತಿಯ ಗೌರವವನ್ನು ಅಗೌರವಿಸುವುದನ್ನು ಸಹಿಸುವುದಿಲ್ಲ. ಅವನ ಮಾತುಗಳನ್ನು ಕೇಳಿ ನಾನು ಮೌನವಾದೆ. ಆ ರಾತ್ರಿ ಅವನು ನನಗೆ ಕರೆ ಮಾಡಿದಾಗ ನಾನು ಅವನಿಗೆ ಮತ್ತೆ ನನಗೆ ಕರೆ ಮಾಡಬೇಡಿ ಎಂದು ಸ್ಪಷ್ಟವಾಗಿ ಹೇಳಿದೆ. ಇಲ್ಲದಿದ್ದರೆ ನಾನು ನನ್ನ ಗಂಡನಿಗೆ ಎಲ್ಲವನ್ನೂ ಹೇಳುತ್ತಿದ್ದೆ. ಅವನು ಮತ್ತೆ ನನಗೆ ಕರೆ ಮಾಡಲಿಲ್ಲ. ಆ ದಿನದಿಂದ ಸುನಿಲ್ ಬಗ್ಗೆ ನನ್ನ ಹೃದಯದಲ್ಲಿ ಏನೋ ಬದಲಾವಣೆಯಾಗಲು ಪ್ರಾರಂಭಿಸಿತು. ನಾನು ಮೊದಲ ಬಾರಿಗೆ ಅವನನ್ನು ಹತ್ತಿರದಿಂದ ನೋಡಿದೆ. ಅವನು ಕತ್ತಲೆಯಾಗಿರಬಹುದು, ಆದರೆ ಅವನ ಮುಖವು ಸತ್ಯದಿಂದ ತುಂಬಿತ್ತು. ಮರುದಿನ ನಾನು ಅವನಿಗೆ ಅವನ ನೆಚ್ಚಿನ ಊಟವನ್ನು ಬೇಯಿಸಿದೆ. ಅವನು ಮನೆಗೆ ಬಂದಾಗ ಅವನು ಆಶ್ಚರ್ಯದಿಂದ ನನ್ನನ್ನು ನೋಡಿದನು. ನಾನು ಮುಗುಳ್ನಕ್ಕು,
ಇಂದಿನಿಂದ ನಾನು ನನ್ನ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಲು ಬಯಸುತ್ತೇನೆ ಎಂದು ಹೇಳಿದೆ. ಸುನಿಲ್ ನನ್ನ ಕೈ ಹಿಡಿದನು ಮತ್ತು ಆ ಕ್ಷಣದಲ್ಲಿ ನಿಜವಾದ ಸೌಂದರ್ಯವು ಮುಖದಲ್ಲಿಲ್ಲ, ಹೃದಯದಲ್ಲಿದೆ ಎಂದು ನಾನು ಅರಿತುಕೊಂಡೆ. ಇಂದು ನನಗೆ ದೃಢ ನಿಶ್ಚಯ ಮತ್ತು ನಿಜವಾದ ಒಡನಾಟ ಎರಡನ್ನು ನೀಡಿದ ಸುನಿಲ್ನಂತಹ ವ್ಯಕ್ತಿಯನ್ನು ಕಂಡುಕೊಂಡಿದ್ದಕ್ಕೆ ನಾನು ನನ್ನ ಅದೃಷ್ಟಶಾಲಿ ಎಂದು ಭಾವಿಸುತ್ತೇನೆ. ನನ್ನ ಜೀವನವು ಒಬ್ಬ ವ್ಯಕ್ತಿಯ ನಿಜವಾದ ಗುರುತಿನು ಅವರ ನೋಟ ಅಥವಾ ವೃತ್ತಿಯಿಂದ ನಿರ್ಧರಿಸಲಾಗುವುದಿಲ್ಲ, ಅವರ ಕೆಲಸ ಮತ್ತು ಪಾತ್ರದಿಂದ ನಿರ್ಧರಿಸಲಾಗುತ್ತದೆ ಎಂದು ನನಗೆ ಕಲಿಸಿದೆ. ಸ್ನೇಹಿತರೆ, ದಯವಿಟ್ಟು ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಗಳಲ್ಲಿ ನಮಗೆ ತಿಳಿಸಿ ಮತ್ತು ನಮ್ಮ ಚಾನೆಲ್ಗೆ ಚಂದಾದಾರರಾಗಲು ಮರೆಯದಿರಿ. ಧನ್ಯವಾದಗಳು.